ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಹನಿ ಟ್ರ್ಯಾಪ್ ಪ್ರಕರಣ ನಿಜಕ್ಕೂ ಈ ಒಂದು ಹನಿ ಟ್ರ್ಯಾಪ್ ಇವತ್ತು ಇಡೀ ರಾಜಕೀಯ ವಲಯದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಮೊನ್ನೆ ಸದನದಲ್ಲಿ ಇದ್ರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ಏನು ನಡೀತಾ ಇದೆ ರಾಜ್ಯದಲ್ಲಿ? ಸಾಕಷ್ಟು ಸಮಸ್ಯೆಗಳಿವೆ ಗೊತ್ತಾ. ರೈತರ ಆತ್ಮಹತ್ಯೆ ಹೆಚ್ಚಿಗೆ ಆಗ್ತಾ ಇವೆ. ಎಲ್ಲೋ ಒಂದು ಕಡೆ ಗೊತ್ತಾ ಕಾರ್ಮಿಕರಿಗೆ ಗುಳೆ ಹೋಗ್ತಾ ಇದ್ದಾರೆ. ಸರ್ಕಾರ ಇದೆಲ್ಲ ಚರ್ಚೆ ಮಾಡೋದು ಬಿಟ್ಕೊಟ್ಟು ಟೋಟಲಿ ಈ ಒಂದು ಹನಿ ಟ್ರ್ಯಾಪ್ ಕೋಲಾಹಲನೇ ಸೃಷ್ಟಿ ಮಾಡಿ ಸರ್. ಜನರು ಚೀತು ಅಂತ ಇದ್ದಾರೆ ಸರ್ಕಾರ ಬಗ್ಗೆ. ಏನು ಹೇಳ್ತೀರಿ ಸರ್ ತಾವು? ಸದನದಲ್ಲಿ ಇದ್ರಿ, ಹೋರಾಟ ಮಾಡಿದ್ರಿ. ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರ ಅಶೋಕ್ ಜಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡೋ ಹೊತ್ತಿಗೆ ಈ ವಿಷಯ ನಾವು ಎಚ್ಚೆತ್ತುಕೊಂಡೆವು. ಅದ್ರ ಮೇಲೆ ಸಾಕಷ್ಟು ಚರ್ಚೆ ಆಯಿತು. ಇದ್ರ ಮೇಲೆ ತನಿಖೆ ಆಗಬೇಕು. ಯಾಕಂದ್ರೆ ಅತಿ ಆತ್ಮೀಯ ವಲಯದಲ್ಲಿದ್ದಂಥ ಮುಖ್ಯಮಂತ್ರಿ ವಲಯದಿದ್ದಂಥ ರಾಜಣ್ಣವ್ರು ಮತ್ತು ಭಾಳ ಕ್ಲೋಸ್ ಇದ್ದ ಸಚಿವರಲ್ಲ ಅವರೊಬ್ಬರು. ಅವರೇ ನಾನಲ್ದೇನೆ 48 ಇಂಥ ಪ್ರಮುಖ ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಭಾಳ ನೋವು ತೋಡ್ಕೊಂಡ್ರು ಅವರು. ಇದು ಒಂದ್ರ ಮೇಲೆ ಅವರು ಸೋಮೋಟೋ ಕೇಸ್ ಮಾಡ್ಬೋದಿತ್ತು, ದಾಖಲಿಸಿಕೊಂಡು ತನಿಖೆ ಮಾಡ್ಬೋದಿತ್ತು. ಹೋಮ್ ಮಿನಿಸ್ಟರ್ ಅವರು ಒಳಗಡೆ ಒಂದು ಮಾತು ಮಾಡಿದ್ರು, ಹೊರಗಡೆ ಮಾಧ್ಯಮಕ್ಕೊಂದು ಮಾತಾಡಿದ್ರು. ಯಾವುದೋ ಮತ್ತು ಪ್ರೆಷರ್ದಲ್ಲಿ ಈಲ್ಡ್ ಆಗ್ಯಾರೇನೋ ಹೋಮ್ ಮಿನಿಸ್ಟರ್ ಕೂಡ ಅಂತ ಈ ಸಂದರ್ಭದಲ್ಲಿ. CT ರವಿ ಪ್ರಕರಣ ಕೂಡ ಇದೆ ಬೆಳಗಾವಿ ಸದನದಲ್ಲಿ. ಎಷ್ಟು ಕೋಲಾಹಲ ಆಯಿತು. ಇದು ಕೂಡ ಸದನದಲ್ಲಿ ದಾಖಲೆ ಆಗ್ಯದ. ಯಾಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ? 48 ಶಾಸಕರು ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿಗಳ ಮೇಲೆ ಆರೋಪ ಕೇಳೋದ್ರಾಗ ಹೊಂಟದ. ಸರ್ಕಾರ ಏನು ಮಾಡುತ್ತೆ? ಯಾಕೆ ಯಾವ ತನಿಖೆ ಆಗಬೇಕಿದು? ನಿಮ್ಗೆ ಏನು ಅನ್ನಿಸ್ತು ಸರ್? ನಮ್ದು ನ್ಯಾಯಯುತ ಬೇಡಿಕೆ, ನ್ಯಾಯಯುತ ತನಿಖೆ. ನಾವು ಸ್ಪೀಕರ್ ಅವತ್ತು ಅವ್ರ ಪೀಠಕ್ಕೇರಿದು ನ್ಯಾಯ ಕೊಡ್ರಿ ಅಂತ. ನಾವು ಎಷ್ಟು ಕೆಳಗೆ ನಿಂತು ಎಷ್ಟೊಂದು ನಾವು ಹೋರಾಡಿದ್ರೆ, ಕೂಗಾಡಿದ್ರೆ, ಚೀರಾಡಿದ್ರೆ ಸ್ಪೀಕರ್ ಅವರು ನಡೆ ಕಡೆ ಅವರೆರಡು ಕಾಂಗ್ರೆಸ್ ಕಡೆ ಇತ್ತು, ಈ ಕಡೆ ಅಪೋಸಿಷನ್ ಕಡೆ. ಎಂದೂ ಸ್ಪೀಕರ್ ಅಪೋಸಿಷನ್ದವ್ರದ್ದು ಕೇಳಿ ಸರ್ಕಾರ ಇದ್ದವ್ರಿಗೆ ಕಿವಿ ಹಿಂಡೆ ಕೆಲಸ ಸ್ಪೀಕರ್ ಹುದ್ದೆ ಮೇಲೆ ಇದ್ದಂತೆ ಯಾರೇ ಇರಲಿ, ಯಾವುದೇ ಪಕ್ಷ ಇರಲಿ, ಅವ್ರು ಮಾಡಬೇಕು. ವಿನಾ ಅವರು ಕಾಂಗ್ರೆಸ್ ಕಡೆ ಒಲವು ತೋರಿಸಿ ಕಾಂಗ್ರೆಸ್ನ ಸದಸ್ಯರ ಕಡೆ ನೋಡ್ತಾ ಇದ್ರು. ಅದಕ್ಕೆ ನಾವು ಪಕ್ಷದವ್ರಾಗ ನಿಮಗೆ ಏನು ಅನಿಸ್ತದೆ? ಯಾರಿದ್ದಾರೆ ಇದರಿಂದ? ಏನಿರ್ಬೋದು? ಕೆಲವು ಸಚಿವರು ಕೂಡ ಭಾಗಿಯಾಗಿದ್ದಾರೆ, ಸಚಿವರು ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತ ಕೇಳಿದ್ರೆ ಬರ್ತಾ ಇದೆ. ನಿಮ್ಗೆ ಅನಿಸ್ತದೆ ಯಾರು ಇರ್ಬೋದು ಇದರಿಂದ? ನಮ್ದೇನಿತ್ತಂದ್ರೆ ಅವತ್ತಿನ ಬೇಡಿಕೆ ಸದನದಲ್ಲಿ ಬಾವಿಯಲ್ಲಿ ಇಳಿದಾಗ ಒಂದು ನ್ಯಾಯಯುತ ತನಿಖೆ ಆಗಬೇಕು, ಒಂದು ರಿಟೈರ್ಡ್ ಜಡ್ಜ್ಲಿಂದ ಅವ್ರ ಸಿಟ್ಟಿಂಗ್ ಜಡ್ಜ್ಲಿಂದ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗಬೇಕು. ಇವೆರಡು ನಮ್ಮದು ಪ್ರಮುಖ ಬೇಡಿಕೆ ಇದ್ದು. ಇವೆರಡೂ ಬೇಡಿಕೆ ತಿರಸ್ಕಾರ ಮಾಡಿ ಸುಮ್ಮನೆ ಕಾಲಹರಣ ಮಾಡೋದು ಸ್ಪೀಕರ್. ಅದಕ್ಕೆ ನಮ್ಮೆಲ್ಲ ಸದಸ್ಯರು ರೊಚ್ಚಿಗೆದ್ದು ಹೋಗುತ್ತೆ. ಈ ಘಟನೆ ಆಯಿತು, ಸಸ್ಪೆಂಡ್ ಮಾಡಲಿ, ಅದಕ್ಕೇನು ನಮಗೇನು ನೋವಿಲ್ಲ. ಬಟ್ ನಮ್ಮ ಬೇಡಿಕೆ ನ್ಯಾಯಯುತ. ಯಾರಿದ್ದಾರೆ ಹಿಂದೆ ಯಾರು ಶಿಕ್ಷೆ ಆಗ್ಬೇಕು ರಾಜ್ಯದಲ್ಲಿ. ನ್ಯಾಯಯುತ ಒಂದು ಸಿಟ್ಟಿಂಗ್ ಜಡ್ಜ್ಲಿಂದ ಅವ್ರು ನಿವೃತ್ತ ಜಡ್ಜ್ಲಿಂದು ನ್ಯಾಯಾಂಗ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗ್ಬೇಕಂತ ಆಲ್ರೆಡಿ ನಮ್ಮ ನಾಯಕರಿಗೆ ಹೇಳಿದ್ದಾರೆ. ನಿನ್ನೇನು ಹೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ. ನಿಮ್ಮ ಶಾಸಕ ಮುನಿರತ್ನ ಕೂಡ ಇವತ್ತು ಅವರು ದೂರ ಕೂಡ ತಯಾರಿಯಲ್ಲಿದ್ದಾರೆ. ರಾಜಣ್ಣನ ಮಗ ಹೋಗಿ CM ಭೇಟಿಯಾಗಿದ್ದಾರೆ, ಹಿರಿಯ ಸಚಿವರ ಮಗ MLC ಅವರು. ಸರ್, ಟೋಟಲಿ ಯಾರು ಇರ್ಬೋದು? ಏನು ನಡೀತಾ ಇದೆ ರಾಜ್ಯದಲ್ಲಿ? ಏನು ಅಧಿಕಾರಗೋಸ್ಕರ ನಡೀತಾ ಇದೆ? ಏನು ಕುರ್ಜಿಗೋಸ್ಕರ ನಡೀತಾ ಇದೆ? ಏನು ನಡೀತಾ ಇದೆ ಸರ್? ಯಾರಿದ್ದಾರೆ ಅಂತ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ ತನಿಖೆಯಲ್ಲಿಂದ ತನಿಖೆ ಹೇಗಿತ್ತು, ಎಲ್ಲವನ್ನೇ ಕುರ್ಜಿಗೋಸ್ಕರ ನಡೀತಾ ಇದೆ. ಬಟ್ ತನಿಖೆ ಯಾರು ಮಾಡಿದ್ದಾರೆ ಏನಿಲ್ಲ, ನಿಷ್ಪಕ್ಷವಾದ ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಇವೆರಡು ಬೇಡಿಕೆ ನಮ್ದು ಇದೆ. ಬೇಡಿಕೆ ಈಡೇರಿಸಿ ಮುಂದಿನಿಂದಲೇ ಸತ್ಯಾಂಶ ರಾಜ್ಯದ ಜನತೆ ಗೊತ್ತಾಗ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರ ಮಾತಂತ ಹೇಳ್ಬೋದು. ರಾಜ್ಯದಲ್ಲಿ CM ಕುರ್ಜಿಗೋಸ್ಕರ ಈ ಒಂದು ಗುದ್ದಾಟ ನಡೀತಾ ಇದೆ. CBI ತನಿಖೆ ಆದ್ರೆ ಮಾತ್ರ ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ? ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಬಿಟ್ಟು ಇಡೀ ಸದನದಲ್ಲಿನ ಹನಿ ಟ್ರ್ಯಾಪ್ ಇವತ್ತು ಕೋಲಾಹಲ ಸೃಷ್ಟಿಯಾಗಿದೆ. ಜನ ಎಲ್ಲೋ ಒಂದು ಕಡೆ ಬೇಸತ್ತು ಹೋಗಿದ್ದಾರೆ. ಸರ್ಕಾರಕ್ಕೆ ಸ್ವಲ್ಪ ಆದರೂ ಜನರ ಬಗ್ಗೆ ಕಾಳಜಿ ಇದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳಿಂದೆಲ್ಲ CBI ತನಿಖೆ ಮಾಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಹನಿ ಟ್ರ್ಯಾಪ್ ಪ್ರಕರಣ ನಿಜಕ್ಕೂ ಈ ಒಂದು ಹನಿ ಟ್ರ್ಯಾಪ್ ಇವತ್ತು ಇಡೀ ರಾಜಕೀಯ ವಲಯದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಮೊನ್ನೆ ಸದನದಲ್ಲಿ ಇದ್ರ ವಿರುದ್ಧ ಹೋರಾಟ ಮಾಡಿದ್ದಾರೆ. BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ಏನು ನಡೀತಾ ಇದೆ ರಾಜ್ಯದಲ್ಲಿ? ಸಾಕಷ್ಟು ಸಮಸ್ಯೆಗಳಿವೆ ಗೊತ್ತಾ. ರೈತರ ಆತ್ಮಹತ್ಯೆ ಹೆಚ್ಚಿಗೆ ಆಗ್ತಾ ಇವೆ. ಎಲ್ಲೋ ಒಂದು ಕಡೆ ಗೊತ್ತಾ ಕಾರ್ಮಿಕರಿಗೆ ಗುಳೆ ಹೋಗ್ತಾ ಇದ್ದಾರೆ. ಸರ್ಕಾರ ಇದೆಲ್ಲ ಚರ್ಚೆ ಮಾಡೋದು ಬಿಟ್ಕೊಟ್ಟು ಟೋಟಲಿ ಈ ಒಂದು ಹನಿ ಟ್ರ್ಯಾಪ್ ಕೋಲಾಹಲನೇ ಸೃಷ್ಟಿ ಮಾಡಿ ಸರ್. ಜನರು ಚೀತು ಅಂತ ಇದ್ದಾರೆ ಸರ್ಕಾರ ಬಗ್ಗೆ. ಏನು ಹೇಳ್ತೀರಿ ಸರ್ ತಾವು? ಸದನದಲ್ಲಿ ಇದ್ರಿ, ಹೋರಾಟ ಮಾಡಿದ್ರಿ. ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರ ಅಶೋಕ್ ಜಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡೋ ಹೊತ್ತಿಗೆ ಈ ವಿಷಯ ನಾವು ಎಚ್ಚೆತ್ತುಕೊಂಡೆವು. ಅದ್ರ ಮೇಲೆ ಸಾಕಷ್ಟು ಚರ್ಚೆ ಆಯಿತು. ಇದ್ರ ಮೇಲೆ ತನಿಖೆ ಆಗಬೇಕು. ಯಾಕಂದ್ರೆ ಅತಿ ಆತ್ಮೀಯ ವಲಯದಲ್ಲಿದ್ದಂಥ ಮುಖ್ಯಮಂತ್ರಿ ವಲಯದಿದ್ದಂಥ
ರಾಜಣ್ಣವ್ರು ಮತ್ತು ಭಾಳ ಕ್ಲೋಸ್ ಇದ್ದ ಸಚಿವರಲ್ಲ ಅವರೊಬ್ಬರು. ಅವರೇ ನಾನಲ್ದೇ 48 ಇಂಥ ಪ್ರಮುಖ ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಭಾಳ ನೋವು ತೋಡ್ಕೊಂಡ್ರು ಅವರು. ಇದು ಒಂದ್ರ ಮೇಲೆ ಅವರು ಸೋಮೋಟೋ ಕೇಸ್ ಮಾಡ್ಬೋದಿತ್ತು, ದಾಖಲಿಸಿಕೊಂಡು ತನಿಖೆ ಮಾಡ್ಬೋದಿತ್ತು. ಹೋಮ್ ಮಿನಿಸ್ಟರ್ ಅವರು ಒಳಗಡೆ ಒಂದು ಮಾತು ಮಾಡಿದ್ರು, ಹೊರಗಡೆ ಮಾಧ್ಯಮಕ್ಕೊಂದು ಮಾತಾಡಿದ್ರು. ಯಾವುದೋ ಮತ್ತು ಪ್ರೆಷರ್ದಲ್ಲಿ ಈಲ್ಡ್ ಆಗ್ಯಾರೇನೋ ಹೋಮ್ ಮಿನಿಸ್ಟರ್ ಕೂಡ ಅಂತ ಈ ಸಂದರ್ಭದಲ್ಲಿ. ಟಿ ರವಿ ಪ್ರಕರಣ ಕೂಡ ಇದೆ ಬೆಳಗಾವಿ ಸದನದಲ್ಲಿ, ಎಷ್ಟು ಕೋಲಾಹಲ ಆಯಿತು. ಇದು ಕೂಡ ಸದನದಲ್ಲಿ ದಾಖಲೆ ಆಗ್ಯದ. ಯಾಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ? 48 ಶಾಸಕರು ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿಗಳ ಮೇಲೆ ಆರೋಪ ಕೇಳೋದ್ರಾಗ ಹೊಂಟದ. ಸರ್ಕಾರ ಏನು ಮಾಡುತ್ತೆ? ಯಾಕೆ ಯಾವ ತನಿಖೆ ಆಗಬೇಕಿದು? ನಿಮ್ಗೆ ಏನು ಅನ್ನಿಸ್ತು ಸರ್? ನಮ್ದು ನ್ಯಾಯಯುತ ಬೇಡಿಕೆ, ನ್ಯಾಯಯುತ ತನಿಖೆ. ನಾವು ಸ್ಪೀಕರ್ ಅವತ್ತು ಅವ್ರ ಪೀಠಕ್ಕೇರಿದು ನ್ಯಾಯ ಕೊಡ್ರಿ ಅಂತ. ನಾವು ಎಷ್ಟು ಕೆಳಗೆ ನಿಂತು ಎಷ್ಟೊಂದು ನಾವು ಹೋರಾಡಿದ್ರೆ, ಕೂಗಾಡಿದ್ರೆ, ಚೀರಾಡಿದ್ರೆ ಸ್ಪೀಕರ್ ಅವರು ನಡೆ ಕಡೆ ಅವರೆರಡು ಕಾಂಗ್ರೆಸ್ ಕಡೆ ಇತ್ತು, ಈ ಕಡೆ ಅಪೋಸಿಷನ್ ಕಡೆ. ಎಂದೂ ಸ್ಪೀಕರ್ ಅಪೋಸಿಷನ್ದವ್ರದ್ದು ಕೇಳಿ ಸರ್ಕಾರ ಇದ್ದವ್ರಿಗೆ ಕಿವಿ ಹಿಂಡೆ ಕೆಲಸ ಸ್ಪೀಕರ್ ಹುದ್ದೆ ಮೇಲೆ ಇದ್ದಂತೆ ಯಾರೇ ಇರಲಿ, ಯಾವುದೇ ಪಕ್ಷ ಇರಲಿ, ಅವ್ರು ಮಾಡಬೇಕು. ವಿನಾ ಅವರು ಕಾಂಗ್ರೆಸ್ ಕಡೆ ಒಲವು ತೋರಿಸಿ ಕಾಂಗ್ರೆಸ್ನ ಸದಸ್ಯರ ಕಡೆ ನೋಡ್ತಾ ಇದ್ರು. ಅದಕ್ಕೆ ನಾವು ಪಕ್ಷದವ್ರಾಗ ನಿಮಗೆ ಏನು ಅನಿಸ್ತದೆ? ಯಾರಿದ್ದಾರೆ ಇದರಿಂದ? ಏನಿರ್ಬೋದು? ಕೆಲವು ಸಚಿವರು ಕೂಡ ಭಾಗಿಯಾಗಿದ್ದಾರೆ, ಸಚಿವರು ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತ ಕೇಳಿದ್ರೆ ಬರ್ತಾ ಇದೆ. ನಿಮ್ಗೆ ಅನಿಸ್ತದೆ ಯಾರು ಇರ್ಬೋದು ಇದರಿಂದ? ನಮ್ದೇನಿತ್ತಂದ್ರೆ ಅವತ್ತಿನ ಬೇಡಿಕೆ ಸದನದಲ್ಲಿ ಬಾವಿಯಲ್ಲಿ ಇಳಿದಾಗ ಒಂದು ನ್ಯಾಯಯುತ ತನಿಖೆ ಆಗಬೇಕು, ಒಂದು ರಿಟೈರ್ಡ್ ಜಡ್ಜ್ಲಿಂದ ಅವ್ರ ಸಿಟ್ಟಿಂಗ್ ಜಡ್ಜ್ಲಿಂದ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗಬೇಕು. ಇವೆರಡು ನಮ್ಮದು ಪ್ರಮುಖ ಬೇಡಿಕೆ ಇದ್ದು. ಇವೆರಡೂ ಬೇಡಿಕೆ ತಿರಸ್ಕಾರ ಮಾಡಿ ಸುಮ್ಮನೆ ಕಾಲಹರಣ ಮಾಡೋದು ಸ್ಪೀಕರ್. ಅದಕ್ಕೆ ನಮ್ಮೆಲ್ಲ ಸದಸ್ಯರು ರೊಚ್ಚಿಗೆದ್ದು ಹೋಗುತ್ತೆ. ಈ ಘಟನೆ ಆಯಿತು, ಸಸ್ಪೆಂಡ್ ಮಾಡಲಿ, ಅದಕ್ಕೇನು ನಮಗೇನು ನೋವಿಲ್ಲ. ಬಟ್ ನಮ್ಮ ಬೇಡಿಕೆ ನ್ಯಾಯಯುತ. ಯಾರಿದ್ದಾರೆ ಹಿಂದೆ ಯಾರು ಶಿಕ್ಷೆ ಆಗ್ಬೇಕು ರಾಜ್ಯದಲ್ಲಿ. ನ್ಯಾಯಯುತ ಒಂದು ಸಿಟ್ಟಿಂಗ್ ಜಡ್ಜ್ಲಿಂದ ಅವ್ರು ನಿವೃತ್ತ ಜಡ್ಜ್ಲಿಂದು ನ್ಯಾಯಾಂಗ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗ್ಬೇಕಂತ ಆಲ್ರೆಡಿ ನಮ್ಮ ನಾಯಕರಿಗೆ ಹೇಳಿದ್ದಾರೆ. ನಿನ್ನೇನು ಹೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ. ನಿಮ್ಮ ಶಾಸಕ ಮುನಿರತ್ನ ಕೂಡ ಇವತ್ತು ಅವರು ದೂರ ಕೂಡ ತಯಾರಿಯಲ್ಲಿದ್ದಾರೆ. ರಾಜಣ್ಣನ ಮಗ ಹೋಗಿ CM ಭೇಟಿಯಾಗಿದ್ದಾರೆ, ಹಿರಿಯ ಸಚಿವರ ಮಗ MLC ಅವರು. ಸರ್, ಟೋಟಲಿ ಯಾರು ಇರ್ಬೋದು? ಏನು ನಡೀತಾ ಇದೆ ರಾಜ್ಯದಲ್ಲಿ? ಏನು ಅಧಿಕಾರಗೋಸ್ಕರ ನಡೀತಾ ಇದೆ? ಏನು ಕುರ್ಜಿಗೋಸ್ಕರ ನಡೀತಾ ಇದೆ? ಏನು ನಡೀತಾ ಇದೆ ಸರ್? ಯಾರಿದ್ದಾರೆ ಅಂತ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ ತನಿಖೆಯಲ್ಲಿಂದ ತನಿಖೆ ಹೇಗಿತ್ತು, ಎಲ್ಲವನ್ನೇ ಕುರ್ಜಿಗೋಸ್ಕರ ನಡೀತಾ ಇದೆ. ಬಟ್ ತನಿಖೆ ಯಾರು ಮಾಡಿದ್ದಾರೆ ಏನಿಲ್ಲ, ನಿಷ್ಪಕ್ಷವಾದ ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಇವೆರಡು ಬೇಡಿಕೆ ನಮ್ದು ಇದೆ. ಬೇಡಿಕೆ ಈಡೇರಿಸಿ ಮುಂದಿನಿಂದಲೇ ಸತ್ಯಾಂಶ ರಾಜ್ಯದ ಜನತೆ ಗೊತ್ತಾಗ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರ ಮಾತಂತ ಹೇಳ್ಬೋದು. ರಾಜ್ಯದಲ್ಲಿ CM ಕುರ್ಜಿಗೋಸ್ಕರ ಈ ಒಂದು ಗುದ್ದಾಟ ನಡೀತಾ ಇದೆ. CBI ತನಿಖೆ ಆದ್ರೆ ಮಾತ್ರ ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ? ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಬಿಟ್ಟು ಇಡೀ ಸದನದಲ್ಲಿನ ಹನಿ ಟ್ರ್ಯಾಪ್ ಇವತ್ತು ಕೋಲಾಹಲ ಸೃಷ್ಟಿಯಾಗಿದೆ. ಜನ ಎಲ್ಲೋ ಒಂದು ಕಡೆ ಬೇಸತ್ತು ಹೋಗಿದ್ದಾರೆ. ಸರ್ಕಾರಕ್ಕೆ ಸ್ವಲ್ಪ ಆದರೂ ಜನರ ಬಗ್ಗೆ ಕಾಳಜಿ ಇದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳಿಂದೆಲ್ಲ CBI ತನಿಖೆ ಮಾಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಹನಿ ಟ್ರ್ಯಾಪ್ ಪ್ರಕರಣ, ನಿಜಕ್ಕೂ ಈ ಒಂದು ಹನಿ ಟ್ರ್ಯಾಪ್ ಇವತ್ತು ಇಡೀ ರಾಜಕೀಯ ವಲಯದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಮೊನ್ನೆ ಸದನದಲ್ಲಿ ಇದ್ರ ವಿರುದ್ಧ ಹೋರಾಟ ಮಾಡಿದ್ದಾರೆ BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ಏನು ನಡೀತಾ ಇದೆ ರಾಜ್ಯದಲ್ಲಿ? ಸಾಕಷ್ಟು ಸಮಸ್ಯೆಗಳಿವೆ ಗೊತ್ತಾ. ರೈತರ ಆತ್ಮಹತ್ಯೆ ಹೆಚ್ಚಿಗೆ ಆಗ್ತಾ ಇವೆ. ಎಲ್ಲೋ ಒಂದು ಕಡೆ ಗೊತ್ತಾ ಕಾರ್ಮಿಕರಿಗೆ ಗುಳೆ ಹೋಗ್ತಾ ಇದ್ದಾರೆ. ಸರ್ಕಾರ ಇದೆಲ್ಲ ಚರ್ಚೆ ಮಾಡೋದು ಬಿಟ್ಕೊಟ್ಟು ಟೋಟಲಿ ಈ ಒಂದು ಹನಿ ಟ್ರ್ಯಾಪ್ ಕೋಲಾಹಲನೇ ಸೃಷ್ಟಿ ಮಾಡಿ. ಸರ್, ಜನರು ಚೀತು ಅಂತ ಇದ್ದಾರೆ ಸರ್ಕಾರ ಬಗ್ಗೆ. ಏನು ಹೇಳ್ತೀರಿ ಸರ್? ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರ ಅಶೋಕ್ ಜಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡೋ ಹೊತ್ತಿಗೆ ಈ ವಿಷಯ ನಾವು ಎಚ್ಚೆತ್ತುಕೊಂಡೆವು. ಅದ್ರ ಮೇಲೆ ಸಾಕಷ್ಟು ಚರ್ಚೆ ಆಯಿತು. ಇದ್ರ ಮೇಲೆ ತನಿಖೆ ಆಗಬೇಕು. ಯಾಕಂದ್ರೆ ಅತಿ ಆತ್ಮೀಯ ವಲಯದಲ್ಲಿದ್ದಂಥ ಮುಖ್ಯಮಂತ್ರಿ ವಲಯದಿದ್ದಂಥ ರಾಜಣ್ಣವ್ರು ಮತ್ತು ಭಾಳ ಕ್ಲೋಸ್ ಇದ್ದ ಸಚಿವರಲ್ಲ ಅವರೊಬ್ಬರು. ಅವರೇ ನಾನಲ್ದೇ 48 ಇಂಥ ಪ್ರಮುಖ ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಭಾಳ ನೋವು ತೋಡ್ಕೊಂಡ್ರು ಅವರು. ಇದು ಒಂದ್ರ ಮೇಲೆ ಅವರು ಸೋಮೋಟೋ ಕೇಸ್ ಮಾಡ್ಬೋದಿತ್ತು, ದಾಖಲಿಸಿಕೊಂಡು ತನಿಖೆ ಮಾಡ್ಬೋದಿತ್ತು. ಹೋಮ್ ಮಿನಿಸ್ಟರ್ ಅವರು ಒಳಗಡೆ ಒಂದು ಮಾತು ಮಾಡಿದ್ರು, ಹೊರಗಡೆ ಮಾಧ್ಯಮಕ್ಕೊಂದು ಮಾತಾಡಿದ್ರು. ಯಾವುದೋ ಮತ್ತು ಪ್ರೆಷರ್ದಲ್ಲಿ ಈಲ್ಡ್ ಆಗ್ಯಾರೇನೋ ಹೋಮ್ ಮಿನಿಸ್ಟರ್ ಕೂಡ ಅಂತ ಈ ಸಂದರ್ಭದಲ್ಲಿ. ಟಿ ರವಿ ಪ್ರಕರಣ ಕೂಡ ಇದೆ ಬೆಳಗಾವಿ ಸದನದಲ್ಲಿ, ಎಷ್ಟು ಕೋಲಾಹಲ ಆಯಿತು. ಇದು ಕೂಡ ಸದನದಲ್ಲಿ ದಾಖಲೆ ಆಗ್ಯದ. ಯಾಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ? 48 ಶಾಸಕರು ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿಗಳ ಮೇಲೆ ಆರೋಪ ಕೇಳೋದ್ರಾಗ ಹೊಂಟದ. ಸರ್ಕಾರ ಏನು ಮಾಡುತ್ತೆ? ಯಾಕೆ ಯಾವ ತನಿಖೆ ಆಗಬೇಕಿದು? ನಿಮ್ಗೆ ಏನು ಅನ್ನಿಸ್ತು ಸರ್? ನಮ್ದು ನ್ಯಾಯಯುತ ಬೇಡಿಕೆ, ನ್ಯಾಯಯುತ ತನಿಖೆ. ನಾವು ಸ್ಪೀಕರ್ ಅವತ್ತು ಅವ್ರ ಪೀಠಕ್ಕೇರಿದು ನ್ಯಾಯ ಕೊಡ್ರಿ ಅಂತ. ನಾವು ಎಷ್ಟು ಕೆಳಗೆ ನಿಂತು ಎಷ್ಟೊಂದು ನಾವು ಹೋರಾಡಿದ್ರೆ, ಕೂಗಾಡಿದ್ರೆ, ಚೀರಾಡಿದ್ರೆ ಸ್ಪೀಕರ್ ಅವರು ನಡೆ ಕಡೆ
ಅವರೆರಡು ಕಾಂಗ್ರೆಸ್ ಕಡೆ ಇತ್ತು. ಈ ಕಡೆ ಅಪೋಸಿಷನ್ ಕಡೆ ಎಂದೂ ಸ್ಪೀಕರ್ ಅಪೋಸಿಷನ್ದವ್ರದ್ದು ಕೇಳಿ ಸರ್ಕಾರ ಇದ್ದವ್ರಿಗೆ ಕಿವಿ ಹಿಂಡೆ ಕೆಲಸ ಸ್ಪೀಕರ್ ಹುದ್ದೆ ಮೇಲೆ ಇದ್ದಂತೆ ಯಾರೇ ಇರಲಿ, ಯಾವುದೇ ಪಕ್ಷ ಇರಲಿ, ಅವ್ರು ಮಾಡಬೇಕು. ವಿನಾ ಅವರು ಕಾಂಗ್ರೆಸ್ ಕಡೆ ಒಲವು ತೋರಿಸಿ ಕಾಂಗ್ರೆಸ್ನ ಸದಸ್ಯರ ಕಡೆ ನೋಡ್ತಾ ಇದ್ರು. ಅದಕ್ಕೆ ನಾವು ಪಕ್ಷದವ್ರಾಗ ನಿಮಗೆ ಏನು ಅನಿಸ್ತದೆ, ಯಾರಿದ್ದಾರೆ ಇದರಿಂದ ಏನಿರ್ಬೋದು? ಕೆಲವು ಸಚಿವರು ಕೂಡ ಭಾಗಿಯಾಗಿದ್ದಾರೆ, ಸಚಿವರು ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತ ಕೇಳಿದ್ರೆ ಬರ್ತಾ ಇದೆ. ನಿಮ್ಗೆ ಅನಿಸ್ತದೆ ಯಾರು ಇರ್ಬೋದು ಇದರಿಂದ? ನಮ್ದೇನಿತ್ತಂದ್ರೆ ಅವತ್ತಿನ ಬೇಡಿಕೆ ಸದನದಲ್ಲಿ ಬಾವಿಯಲ್ಲಿ ಇಳಿದಾಗ ಒಂದು ನ್ಯಾಯಯುತ ತನಿಖೆ ಆಗಬೇಕು, ಒಂದು ರಿಟೈರ್ಡ್ ಜಡ್ಜ್ಲಿಂದ ಅವ್ರ ಸಿಟ್ಟಿಂಗ್ ಜಡ್ಜ್ಲಿಂದ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗಬೇಕು. ಇವೆರಡು ನಮ್ಮದು ಪ್ರಮುಖ ಬೇಡಿಕೆ ಇದ್ದು. ಇವೆರಡೂ ಬೇಡಿಕೆ ತಿರಸ್ಕಾರ ಮಾಡಿ ಸುಮ್ಮನೆ ಕಾಲಹರಣ ಮಾಡೋದು ಸ್ಪೀಕರ್. ಅದಕ್ಕೆ ನಮ್ಮೆಲ್ಲ ಸದಸ್ಯರು ರೊಚ್ಚಿಗೆದ್ದು ಹೋಗುತ್ತೆ. ಈ ಘಟನೆ ಆಯಿತು, ಸಸ್ಪೆಂಡ್ ಮಾಡಲಿ, ಅದಕ್ಕೇನು ನಮಗೇನು ನೋವಿಲ್ಲ. ಬಟ್ ನಮ್ಮ ಬೇಡಿಕೆ ನ್ಯಾಯಯುತ. ಯಾರಿದ್ದಾರೆ ಹಿಂದೆ ಯಾರು ಶಿಕ್ಷೆ ಆಗ್ಬೇಕು ರಾಜ್ಯದಲ್ಲಿ. ನ್ಯಾಯಯುತ ಒಂದು ಸಿಟ್ಟಿಂಗ್ ಜಡ್ಜ್ಲಿಂದ ಅವ್ರು ನಿವೃತ್ತ ಜಡ್ಜ್ಲಿಂದು ನ್ಯಾಯಾಂಗ ತನಿಖೆ ಆಗ್ಬೇಕು, ಇಲ್ಲ CBI ತನಿಖೆ ಆಗ್ಬೇಕಂತ ಆಲ್ರೆಡಿ ನಮ್ಮ ನಾಯಕರಿಗೆ ಹೇಳಿದ್ದಾರೆ. ನಿನ್ನೆನೂ ಹೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ. ನಿಮ್ಮ ಶಾಸಕ ಮುನಿರತ್ನ ಕೂಡ ಇವತ್ತು ಅವರು ದೂರ ಕೂಡ ತಯಾರಿಯಲ್ಲಿದ್ದಾರೆ. ರಾಜಣ್ಣನ ಮಗ ಹೋಗಿ CM ಭೇಟಿಯಾಗಿದ್ದಾರೆ, ಹಿರಿಯ ಸಚಿವರ ಮಗ MLC ಅವರು. ಸರ್, ಟೋಟಲಿ ಯಾರು ಇರ್ಬೋದು? ಏನು ನಡೀತಾ ಇದೆ ರಾಜ್ಯದಲ್ಲಿ? ಏನು ಅಧಿಕಾರಗೋಸ್ಕರ ನಡೀತಾ ಇದೆ? ಏನು ಖುರ್ಜಿಗೋಸ್ಕರ ನಡೀತಾ ಇದೆ? ಏನು ನಡೀತಾ ಇದೆ ಸರ್? ಯಾರಿದ್ದಾರೆ ಅಂತ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ ತನಿಖೆಯಲ್ಲಿಂದ ತನಿಖೆ ಹೇಗಿತ್ತು, ಎಲ್ಲವನ್ನೇ ಖುರ್ಜಿಗೋಸ್ಕರ ನಡೀತಾ ಇದೆ. ಬಟ್ ತನಿಖೆ ಯಾರು ಮಾಡಿದ್ದಾರೆ ಏನಿಲ್ಲ, ನಿಷ್ಪಕ್ಷವಾದ ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಇವೆರಡು ಬೇಡಿಕೆ ನಮ್ದು ಇದೆ. ಬೇಡಿಕೆ ಈಡೇರಿಸಿ ಮುಂದಿನಿಂದಲೇ ಸತ್ಯಾಂಶ ರಾಜ್ಯದ ಜನತೆ ಗೊತ್ತಾಗ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರ ಮಾತಂತ ಹೇಳ್ಬೋದು. ರಾಜ್ಯದಲ್ಲಿ CM ಖುರ್ಜಿಗೋಸ್ಕರ ಈ ಒಂದು ಗುದ್ದಾಟ ನಡೀತಾ ಇದೆ. CBI ತನಿಖೆ ಆದ್ರೆ ಮಾತ್ರ ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ? ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಬಿಟ್ಟು ಇಡೀ ಸದನದಲ್ಲಿನ ಹನಿ ಟ್ರ್ಯಾಪ್ ಇವತ್ತು ಕೋಲಾಹಲ ಸೃಷ್ಟಿಯಾಗಿದೆ. ಜನ ಎಲ್ಲೋ ಒಂದು ಕಡೆ ಬೇಸತ್ತು ಹೋಗಿದ್ದಾರೆ. ಸರ್ಕಾರಕ್ಕೆ ಸ್ವಲ್ಪ ಆದರೂ ಜನರ ಬಗ್ಗೆ ಕಾಳಜಿ ಇದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳಿಂದೆಲ್ಲ CBI ತನಿಖೆ ಮಾಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.